ಹಾಲಿವುಡ್, ಬಾಲಿವುಡ್, ಕಾಲಿವುಡ್, ಮಾಲಿವುಡ್, ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. ವಿಜಯ್ ದೇವರಕೊಂಡ ಹಾಗೂ ಮೃಣಾಲ್ ಠಾಕೂರ್ ಅಭಿನಯದ ಫ್ಯಾಮಿಲಿ ಸ್ಟಾರ್ ಚಿತ್ರವು ಏಪ್ರಿಲ್ 5ರಂದು ಅಂದ್ರೆ ನಾಳೆ ತೆರೆ ಕಾಣ್ತಾ ಇದೆ. ತೆಲುಗು ಮತ್ತು ತಮಿಳು ವರ್ಷನ್ ನಲ್ಲಿ ಈ ಚಿತ್ರ ರಿಲೀಸ್ ಆಗ್ತಾ ಇದೆ. ಇದೊಂದು ಕೌಟುಂಬಿಕ ಕಥಾಹಂದರದ ಸಿನಿಮಾ. ಆದ್ರೂ ಕೂಡ ಸೆನ್ಸಾರ್ ಮಂಡಳಿ ಕತ್ತರಿ ಹಾಕಿದೆ. ಇದಕ್ಕೆ ಕಾರಣ ಸಿನಿಮಾದಲ್ಲಿನ ಕೆಟ್ಟ ವೈಗುಣಗಳ ಪ್ರಯೋಗ. ಯಾವುದೇ ಅಡೆತಡೆ ಇಲ್ಲದೆ ಎಲ್ಲರೂ ನೋಡಬಹುದಾದ ಸಿನಿಮಾ ಆದ್ರೆ ಸೆನ್ಸಾರ್ ಮಂಡಳಿಯವರು ಯು ಪ್ರಮಾಣ ಪತ್ರವನ್ನ ನೀಡ್ತಾರೆ. ಆದ್ರೆ ಫ್ಯಾಮಿಲಿ ಸ್ಟಾರ್ ಸಿನಿಮಾದಲ್ಲಿ ಕೆಟ್ಟ ವೈಗುಣಗಳು ಇರೋದ್ರಿಂದ ಚಿಕ್ಕ ಮಕ್ಕಳ ವೀಕ್ಷಣೆಗೆ ಪೋಷಕರ ಮಾರ್ಗದರ್ಶನ ಬೇಕು ಎಂಬ ಕಾರಣಕ್ಕೆ ಯುಎ ಪ್ರಮಾಣ ಪತ್ರ ನೀಡಲಾಗಿದೆ. ಒಂದಷ್ಟು ಬೈಗುಳಗಳಿಗೆ ಕತ್ತರಿ ಹಾಕಲಾಗಿದೆ ಎಂದು ಕೆಲವು ಮಾಧ್ಯಮಗಳಲ್ಲಿ ವರದಿಯಾಗಿದೆ. 2 ಗಂಟೆ 43 ನಿಮಿಷದ ಫ್ಯಾಮಿಲಿ ಸ್ಟಾರ್ ಸಿನಿಮಾದಲ್ಲಿ ವಿಜಯ್ ದೇವರಕೊಂಡ ನಿಭಾಯಿಸಿದ ಪಾತ್ರಕ್ಕೆ 2 ಶೇಡ್ ಇದೆ. ಆಕ್ಷನ್ ಬಯಸುವ ಸಿನಿಪ್ರಿಯರಿಗೂ ಮನೋರಂಜನೆ ಸಿಗಲಿದೆ ಎಂಬುದಕ್ಕೆ ಟ್ರೇಲರ್ ನಲ್ಲಿ ಸುಳಿವು ಸಿಕ್ಕಿದೆ. ನಿರ್ದೇಶಕ ಪರಶುರಾಮ್ ಅವರು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಹೇಳಿದ್ದು ಈ ಮೊದಲು ವಿಜಯ್ ದೇವರಕೊಂಡ ಮತ್ತು ಪರಶುರಾಮ್ ಅವರ ಕಾಂಬಿನೇಷನ್ ನಲ್ಲಿ ಗೀತಾ ಗೋವಿಂದಂ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಈಗ ಅವರು ಕೌಟುಂಬಿಕ ಪ್ರೇಕ್ಷಕರನ್ನ ರಂಜಿಸಲು ಫ್ಯಾಮಿಲಿ ಸ್ಟಾರ್ ಸಿನಿಮಾ ಮಾಡಿದ್ದಾರೆ. ದಿಲ್ ರಾಜು ಅವರು ಫ್ಯಾಮಿಲಿ ಸ್ಟಾರ್ ಸಿನಿಮಾಗೆ ಬಂಡವಾಳ ಹೂಡಿದ್ದಾರೆ. ನಟಿ ಮೃಣಾಲ್ ಠಾಕೂರ್ ಇವರಿಗೆ ಇದು ತೆಲುಗಿನಲ್ಲಿ 3ನೇ ಸಿನಿಮಾ. ಈ ಮೊದಲು ಅವರು ನಟಿಸಿದ ಸೀತಾರಾಮಂ ಹಾಗೂ ಹಾಯ್ ನನ್ನ ಸಿನಿಮಾಗಳು ಸೂಪರ್ ಹಿಟ್ ಆದವು. ಈಗ ಅವರ 3ನೇ ಸಿನಿಮಾ ಯಾವ ರೀತಿ ಪ್ರತಿಕ್ರಿಯೆ ಪಡೆದುಕೊಳ್ಳಲಿದೆ ಎಂಬುದನ್ನ ತಿಳಿಯುವ ಸಮಯ ಹತ್ತಿರ ಆಗಿದೆ. ಬಾಕ್ಸ್ ಆಫೀಸ್ ನಲ್ಲಿ ಈ ಸಿನಿಮಾ ಕೊಳ್ಳೆ ಹೊಡೆಯುತ್ತಾ 100 ಕೋಟಿ ಕ್ಲಬ್ ಸೇರುತ್ತಾ ಅಂತ ನೋಡೋಕೆ ನಾಳೆವರೆಗೂ ಕಾಯಲೇಬೇಕು. ಇತ್ತೀಚೆಗಷ್ಟೇ ನಿರ್ದೇಶಕ ನಿರ್ಮಾಪಕ ತರುಣ್ ಸುಧೀರ್ ಕಾಟೇರದ ಸಕ್ಸಸ್ ಬೆನ್ನಲ್ಲೇ ತಾಯಿ ಮಾಲತಿ ಸುಧೀರ್ ಅವರೊಂದಿಗೆ ಹೋಗಿ 60 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ BMW X1 ಕಾರ್ ಖರೀದಿಸಿದ್ದರು. ಕಾರಿನ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲೂ ಭಾರಿ ವೈರಲ್ ಆಗಿತ್ತು. ಇದೀಗ ನಟ ದರ್ಶನ್ ತರುಣ್ ಅವರ ಹೊಸ ಕಾರು ಏರಿ ರೌಂಡ್ ಹೊಡೆದಿರುವ ವಿಡಿಯೋ ಹೊರಬಿದ್ದಿದೆ. ಎಲ್ಲರಿಗೂ ತಿಳಿದಿರುವಂತೆ ಖ್ಯಾತ ಕಳನಟರಾದ ತೂಗುದೀಪ್ ದರ್ಶನ್ ಹಾಗೂ ಸುಧೀರ್ ಸ್ನೇಹಿತರಾಗಿದ್ರು. ಅವರ ಮಕ್ಕಳು ದರ್ಶನ್ ಹಾಗೂ ತರುಣ್ ಸ್ನೇಹವು ಚಿತ್ರರಂಗಕ್ಕೆ ಬರುವ ಮುಂಚೆಯೇ ಶುರುವಾಗಿತ್ತು. ಬಳಿಕ ಒಟ್ಟಾಗಿ ಕೆಲಸ ಮಾಡಿ ಇನ್ನಷ್ಟು ಹತ್ತಿರವಾಗಿದ್ದಾರೆ. ಹಾಗೆಯೇ ದರ್ಶನ್ ಅವರಿಗೆ ಕಾರ್ ಕ್ರೇಜ್ ಜಾಸ್ತಿನೇ ಇದೆ. ನಟ ದರ್ಶನ್ ಎಡಗೈ ನೋವಿನಿಂದ ಬಳಲ್ತಾ ಇದ್ದಾರೆ. ಆ ನೋವಿನ ನಡುವೆಯೂ ಡೆವಿಲ್ ಸಿನಿಮಾ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ. ಮೋಹನ್ ಬಿ ಕೆರೆ ಸ್ಟುಡಿಯೋದಲ್ಲಿ ಸಿನಿಮಾ ಚಿತ್ರೀಕರಣ ನಡೀತಾ ಇದೆ. ತರುಣ್ ತಮ್ಮ ಹೊಸ ಕಾರನ್ನ ಸೆಟ್ ಬಳಿಗೆ ಕೊಂಡೊಯ್ದಿದ್ದಾರೆ. ದರ್ಶನ್ ಕೂಡ ಹೊರಬಂದು ಕೈ ನೋವಿನ ನಡುವೆಯೂ ಕಾರ್ ಏರಿ ಒಂದು ರೌಂಡ್ ಹೊಡೆದಿದ್ದಾರೆ. ಆ ವಿಡಿಯೋವನ್ನ ಇದೀಗ ಸ್ವತಃ ತರುಣ್ ಸುಧೀರ್ ಹಂಚಿಕೊಂಡಿದ್ದಾರೆ. ನವಗ್ರಹ ಚಿತ್ರದಲ್ಲಿ ಜಗ್ಗು ಕುಂಬಿಯಾಗಿ ದರ್ಶನ್ ತರುಣ್ ನಟಿಸಿದ್ರು. ಬಳಿಕ ತರುಣ್ ನಿರ್ದೇಶನದ ಚೌಕ ಚಿತ್ರದಲ್ಲಿ ದರ್ಶನ್ ಅತಿಥಿ ಪಾತ್ರದಲ್ಲಿ ಮಿಂಚಿದ್ರು. ಬಳಿಕ ಈ ಜೋಡಿ ರಾಬರ್ಟ್ ಹಾಗೂ ಕಾಟೇರ ರೀತಿಯ ಸೆನ್ಸೇಷನಲ್ ಹಿಟ್ ಸಿನಿಮಾಗಳನ್ನ ಕೊಟ್ಟು ಗೆದ್ದಿದೆ. ಸಿಂಧೂರ ಲಕ್ಷ್ಮಣ ಚಿತ್ರಕ್ಕಾಗಿ 4ನೇ ಬಾರಿ ಜೊತೆಯಾಗ್ತಾ ಇದ್ದಾರೆ. ಇಬ್ಬರ ಸ್ನೇಹ ಹೀಗೆ ಇರಲಿ ಅಂತ ಅಭಿಮಾನಿಗಳು ಹಾರೈಸಿದ್ದಾರೆ. ಏಕಕಾಲಕ್ಕೆ ಕನ್ನಡ ತೆಲುಗಿನಲ್ಲಿ ನಿರ್ಮಾಣವಾಗ್ತಾ ಇರುವ ಮೈರಾ ಚಿತ್ರವನ್ನ ಸ್ಮೈಲ್ ಶ್ರೀನು ನಿರ್ದೇಶನ ಮಾಡೋಕೆ ತಯಾರಿ ನಡೆಸಿದ್ದಾರೆ. ತೂಫಾನ್, ಬಳ್ಳಾರಿ ದರ್ಬಾರ್ ನಂತಹ ಹಿಟ್ ಚಿತ್ರಗಳನ್ನ ನಿರ್ದೇಶಿಸಿದ ಕ್ರೆಡಿಟ್ ಶ್ರೀನುಗೆ ಇದೆ. ಈಗ ಮೈರಾ ಚಿತ್ರಕ್ಕೆ ತೆಲುಗಿನ ಹೆಸರಾಂತ ನಿರ್ದೇಶಕ ಪೂರಿ ಜಗನ್ನಾಥ್ ಶ್ರೀನು ಜೊತೆ ಕೈ ಜೋಡಿಸಿದ್ದಾರೆ. ಈಗಾಗಲೇ ಕನ್ನಡ ಮತ್ತು ತೆಲುಗು ಚಿತ್ರರಂಗದಲ್ಲಿ ಕೆಲಸ ಮಾಡಿರುವ ಅನುಭವ ಹೊಂದಿರುವ ಶ್ರೀನು ಮೈರಾ ಚಿತ್ರವನ್ನ 2 ಭಾಷೆಗಳಲ್ಲಿ ಮಾಡ್ತಾ ಇದ್ದಾರೆ. ಈಗಿನ ಟ್ರೆಂಡ್ಗೆ ಸೂಕ್ತವಾಗಿರುವ ಬಿಗ್ ಬಜೆಟ್ ಕಥೆಯನ್ನ ಮೈರಾ ಚಿತ್ರ ಹೊಂದಿದೆ. ಇನ್ನು ಪೂರಿ ಜಗನ್ನಾಥ್ ಅವರು ಈ ಸಿನಿಮಾಕ್ಕೆ ಗೈಡ್ ಮಾಡ್ತಾ ಇದ್ದು ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿರುವ ಕುರಿತು ಶ್ರೀನು ಮಾಹಿತಿಯನ್ನ ನೀಡಿದ್ದಾರೆ. ಚಿತ್ರವು ಪ್ರೀ ಪ್ರೊಡಕ್ಷನ್ ಹಂತದಲ್ಲಿದ್ದು ಪೂರಿ ಜಗನ್ನಾಥ್ ಅವರ ಮಗನೇ ಮೈರಾ ಚಿತ್ರದ ನಾಯಕ ಪಾತ್ರಕ್ಕೆ ಮಾತುಕತೆ ನಡೆಸಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಆದರೆ ಇದಿನ್ನೂ ಖಚಿತವಾಗಿಲ್ಲ. ನಾಯಕ, ನಾಯಕಿ, ಇದರ ಕಲಾವಿದರು ಹಾಗೂ ತಾಂತ್ರಿಕ ವರ್ಗದ ಬಗ್ಗೆ ಶೀಘ್ರದಲ್ಲೇ ಅಪ್ಡೇಟ್ ನೀಡೋದಾಗಿ ಚಿತ್ರತಂಡ ಮಾಹಿತಿ ನೀಡಿದೆ. ಮೈರಾ ಪ್ಯಾನ್ ಇಂಡಿಯಾ ಚಿತ್ರವಾಗಿದ್ದು ಉಳಿದ ಭಾಷೆಗಳಿಗೆ ಡಬ್ ಆಗಲಿದೆ. ಲವ್ ಯು ಬಾಸ್, ಒಂದು ರಿಪ್ಲೈ ಕೊಡಿ ಸಾಕು ಎಂದಿದ್ದ ಕಿಚ್ಚನ ಅಭಿಮಾನಿ ಈಗ ಅದನ್ನ ಓದಲು ಆತನೇ ಬದುಕಿಲ್ಲ. ಹೌದು, ಇಂತಹದೊಂದು ದಾರುಣ ಕತೆ ನಿಖಿಲ್ದು. ಜಮಖಂಡಿಯ 22 ವರ್ಷದ ನಿಖಿಲ್ ನಟ ಕಿಚ್ಚ ಸುದೀಪ್ ವೀರಾಭಿಮಾನಿ. ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಆಕ್ಟಿವ್ ಆಗಿದ್ದ. ನೆಚ್ಚಿನ ನಟನ ಸಿನಿಮಾ ಹಾಗೂ ಇತರ ವಿಚಾರಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಹಂಚಿಕೊಳ್ತಾ ಇದ್ದ. ನಟ ಕಿಚ್ಚ ಸುದೀಪ್ ಆಗಾಗ ಆಸ್ಕ್ ಕಿಚ್ಚ ಸೆಷನ್ ನಡೆಸ್ತಾರೆ. ಟ್ವಿಟರ್ ನಲ್ಲಿ ನೆಟ್ಟಿಗರ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ. ಫೆಬ್ರವರಿ 25ರಂದು ಕೂಡ ಅದೇ ರೀತಿ ಪ್ರಶ್ನೆಗಳನ್ನ ಕೇಳಲು ಹೇಳಿದ್ರು. ಸಾಕಷ್ಟು ಜನ ಪ್ರಶ್ನೆಗಳನ್ನ ಕೇಳಿದ್ರು. ಅದರಲ್ಲಿ ಕೆಲವು ಪ್ರಶ್ನೆಗಳಿಗೆ ರಿಪ್ಲೈ ಮಾಡಿ ಉತ್ತರಿಸಿದ್ರು. ನಿಖಿಲ್ ಎಂಬ ಅಭಿಮಾನಿ ಲವ್ ಯು ಬಾಸ್, ಒಂದೇ ಒಂದು ರಿಪ್ಲೈ ಕೊಡಿ ಸಾಕು ಎಂದು ಕೇಳಿದ. ಆದ್ರೆ ಸಣ್ಣ ವಯಸ್ಸಿನ ನಿಖಿಲ್
ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಇಷ್ಟು ಸಣ್ಣ ವಯಸ್ಸಿಗೆ ನಿಖಿಲ್ ಹೃದಯಾಘಾತದಿಂದ ಸಾವನ್ನಪ್ಪಿರೋದು ಆಪ್ತರಿಗೆ ಆಘಾತ ತಂದಿದೆ. ಈ ಸುದ್ದಿ ಕೇಳಿ ನಟ ಸುದೀಪ್ ಕೂಡ ಭಾವುಕರಾಗಿದ್ದಾರೆ. ಅಂದು ರಿಪ್ಲೈ ಕೇಳಿದ್ದ ನಿಖಿಲ್ಗೆ ಇದೀಗ ಸುದೀಪ್ ರಿಪ್ಲೈ ಮಾಡಿದ್ದಾರೆ. ಈ ಸುದ್ದಿ ಕೇಳಲು ನಿಜಕ್ಕೂ ಬೇಸರವಾಗ್ತಾ ಇದೆ. ನನ್ನ ಸಹೋದರನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುತ್ತೇನೆ. ಆತನ ಕುಟುಂಬಸ್ಥರು ಹಾಗೂ ಸ್ನೇಹಿತರಿಗೆ ನನ್ನ ಸಂತಾಪಗಳು ಎಂದು ಸುದೀಪ್ ರಿಪ್ಲೈ ಮಾಡಿದ್ದಾರೆ. ಇದಕ್ಕೆ ಹೇಳೋದು ಅಲ್ವಾ ವಿಪರ್ಯಾಸ ಅಂತ. ಸಾವು ಅದ್ಯಾವಾಗ ಅದ್ಯಾರನ್ನ ಅದ್ಯಾವ ರೂಪದಲ್ಲಿ ಆವರಿಸಿಕೊಳ್ಳುತ್ತೋ ಅದು ಅನ್ನೋದು ಗೊತ್ತಿಲ್ಲ. ಈ ಕ್ಷಣ ಇದ್ದವರು ಮರುಕ್ಷಣ ಇರ್ತಾರೆ ಎನ್ನುವ ಗ್ಯಾರಂಟಿಯೇ ಇಲ್ಲ. ಕಾಲನ ಕರೆಗೆ ಎಲ್ಲರೂ ಹೋಗೊಡ್ಲೇಬೇಕು. 1.5 ತಿಂಗಳ ಹಿಂದೆ ಬಾಸ್ ಒಂದೇ ಒಂದು ರಿಪ್ಲೈ ಮಾಡಿ ಬಾಸ್ ಎಂದು ಸುದೀಪ್ ಅಭಿಮಾನಿಯೊಬ್ಬ ಕಿಚ್ಚನಲ್ಲಿ ಮನವಿ ಮಾಡಿದ್ದ. ಇಂದು ಖುದ್ದು ಸುದೀಪ್ ಆ ಮನವಿಗೆ ಪ್ರತಿಕ್ರಿಯಿಸಿದ್ದಾರೆ. ಆದ್ರೆ ರಿಪ್ಲೈ ಮಾಡಿದ ಸಂದರ್ಭ, ಬರದ ಸಾಲುಗಳು ಮಾತ್ರ ನೋವು ತರಿಸುವಂತಿದೆ. ಅಂದು ರಿಪ್ಲೈ ಕೇಳಿದ್ದ ಅಭಿಮಾನಿಗೆ ಸುದೀಪ್ ಈಗ ಸಂತಾಪ ಸೂಚಿಸಿದ್ದಾರೆ. ಅಭಿಮಾನಿಗಳು ಈ ಬಗ್ಗೆ ಸಾಕಷ್ಟು ಕಾಮೆಂಟ್ ಮಾಡ್ತಾ ಇದ್ದಾರೆ. ಸುದೀಪ್ ಸರ್ ರಿಪ್ಲೈ ಮಾಡಿದ್ದಾರೆ, ನೋಡೋ ನಿಖಿಲ್ ಅಂತ ಬರಿತಾ ಇದ್ದಾರೆ. ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ, ಸಂತಾಪ ಸೂಚಿಸ್ತಾ ಇದ್ದಾರೆ. ಸದ್ಯ ಈ ಕಮೆಂಟ್ಗಳು ವೈರಲ್ ಆಗ್ತಾ ಇದೆ. ಕಿಚ್ಚ ಸುದೀಪ್ಗೆ ದೊಡ್ಡ ಅಭಿಮಾನಿ ಬಳಗವಿದೆ. ಅಭಿಮಾನಿಗಳು ಅಂದ್ರೆ ಕಿಚ್ಚನಿಗೂ ಪಂಚಪ್ರಾಣ. ಅವರನ್ನ ಎಂದು ಬಿಟ್ಟು ಕೊಡುವವರಲ್ಲ. ಆದ್ರೆ ಈ ಸಂಗತಿ ಕಿಚ್ಚನಿಗೂ ಹಾಗೂ ಅವರ ಅಭಿಮಾನಿ ವಲಯದಲ್ಲೂ ಭಾರಿ ಬೇಸರ ಮೂಡಿಸಿದೆ. ಕಿರುತೆರೆ ಲೋಕದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಕಿರಣ್ ರಾಜ್ ನಾಯಕನಾಗಿ ನಟಿಸಿರುವ ಭರ್ಜರಿ ಗಂಡು ಚಿತ್ರ ಈ ವಾರ ರಾಜ್ಯಾದ್ಯಂತ ಬಿಡುಗಡೆಯಾಗ್ತಿದೆ. ಪ್ರಸಿದ್ಧ ಸಿನಿಮಾಸ್ ಮದನ್ ಗೌಡ ಹಾಗೂ ಅನಿಲ್ ಕುಮಾರ್ ನಿರ್ಮಿಸಿರುವ ಈ ಚಿತ್ರವನ್ನ ಪ್ರಸಿದ್ಧ ನಿರ್ದೇಶಿಸಿದ್ದಾರೆ. ಗುಮ್ಮಿನೇನಿ ವಿಜಯ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಕಿಟ್ಟಿ ಕೌಶಿಕ್ ಛಾಯಾಗ್ರಹಣ ಹಾಗೂ ವೆಂಕಿ ಯುಡಿವಿ ಸಂಕಲನವಿರುವ ಈ ಚಿತ್ರಕ್ಕೆ ಮಳವಳ್ಳಿ ಸಾಯಿ ಕೃಷ್ಣ ಸಂಭಾಷಣೆ ಬರೆದಿದ್ದಾರೆ. ಚಾಕ್ಲೇಟ್ ಬಾಯ್ ಆಗಿದ್ದ ಕಿರಣ್ ರಾಜ್ ಭರ್ಜರಿ ಗಂಡು ಚಿತ್ರದ ಮೂಲಕ ಆಕ್ಷನ್ ಹೀರೋ ಆಗಿದ್ದಾರೆ. ಅದ್ಭುತವಾಗಿ ಸಾಹಸ ಮಾಡಿದ್ದಾರೆ. ಭರ್ಜರಿ ಗಂಡು ಗ್ರಾಮೀಣ ಸೊಗಡಿನ ಕತೆ. ಬರೀ ಪ್ರೀತಿಗಷ್ಟೇ ಸೀಮಿತವಾಗದ ನಾಯಕ ತನ್ನ ಊರಿಗೆ ಹಾಗೂ ಊರ ಜನರಿಗೆ ಏನೆಲ್ಲ ಮಾಡ್ತಾನೆ ಎಂಬುದೇ ಕಥಾ ಹಂದರ. ಏಪ್ರಿಲ್ 5ಕ್ಕೆ ಚಿತ್ರ ಬಿಡುಗಡೆಯಾಗ್ತಾ ಇದೆ. ಕಿರಣ್ ರಾಜ್ ಅವರಿಗೆ ನಾಯಕಿಯಾಗಿ ಯಶಾ ಶಿವಕುಮಾರ್ ಇದ್ದಾರೆ. ರಮೇಶ್ ಭಟ್, ರಾಕೇಶ್ ರಾಜ್, ಸುರೇಖಾ, ವೀಣಾ ಸುಂದರ್, ಜಯಶ್ರೀ, ನಾಗೇಶ್ ರೋಹಿತ್, ಸೌರಭ್ ಕುಲಕರ್ಣಿ, ಮಡೆನೂರು ಮನು, ಗೋವಿಂದೇಗೌಡ ಮುಂತಾದವರು ಈ ಚಿತ್ರದ ತಾರಾಬಳಗದಲ್ಲಿದ್ದಾರೆ. ಇನ್ನು ಹೆಸರಿಡದ ಸಿನಿಮಾದಲ್ಲಿ ಸನ್ನಿ ಲಿಯೋನ್, ಹಿಮೇಶ್ ರೇಷ್ಮಿಯಾ ಹಾಗೂ ಪ್ರಭುದೇವ್ ಒಂದಾಗಿದ್ದಾರೆ. ಈ ಸಿನಿಮಾದ ಶೂಟಿಂಗ್ ನಲ್ಲಿ ಸನ್ನಿ ಲಿಯೋನ್ ಈಗ ಬ್ಯುಸಿ ಆಗಿದ್ದಾರೆ. ಪ್ರಭುದೇವ್ ಜೊತೆಗೆ ನಟಿಸ್ತಾ ಇರುವ ಇವರ 2ನೇ ಸಿನಿಮಾ ಇದು. ಈ ಹಿಂದೆ ಪ್ರಭುದೇವ ಜೊತೆ ಪೆಟ್ಟಾಯಾರ್ಪ್ ಅನ್ನೋ ಸಿನಿಮಾದಲ್ಲಿ ನಟಿಸಿದ್ರು. ಇನ್ನು ಹಿಮೇಶ್ ರೇಷ್ಮಿಯಾ ಹಾಗೂ ಸನ್ನಿ ಲಿಯೋನ್ ಒಟ್ಟಾಗಿ ನಟಿಸ್ತಾ ಇರೋದು ಇದೇ ಮೊದಲ ಸಲ. ಈ ಮೂವರ ಕಾಂಬಿನೇಷನ್ ಎಲ್ಲರಲ್ಲಿ ಕುತೂಹಲ ಮೂಡಿಸಿದೆ. ಈ ಸಿನಿಮಾದ ಒಂದು ಐಟಂ ಹಾಡಿಗೆ ಪ್ರಭುದೇವ ನೃತ್ಯ ನಿರ್ದೇಶನದಲ್ಲಿ ಸನ್ನಿ ಲಿಯೋನ್ ಡಾನ್ಸ್ ಮಾಡಬಹುದಾ ಅನ್ನೋ ನಿರೀಕ್ಷೆ ಕೂಡ ಇದೆ. ಸದ್ಯ ಸನ್ನಿ ಲಿಯೋನ್ ಅವರು ಜನಪ್ರಿಯ ಡೇಟಿಂಗ್ ಶೋ ಸ್ಪಿಟ್ಸ್ ವಿಲ್ಲಾ 15ನೇ ಎಡಿಷನ್ ಕಾರ್ಯಕ್ರಮ ಹೋಸ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಕೆನಡಿ ಮತ್ತು ಕೊಟೇಶನ್ ಗ್ಯಾಂಗ್ ಪ್ರಾಜೆಕ್ಟ್ ನಲ್ಲಿ ಇದ್ದಾರೆ. ಈ ಮೂವರು ಒಂದಾಗಿ ನಟಿಸ್ತಿರೋ ಹೊಸ ಸಿನಿಮಾ ಎಲ್ಲರೂ ಕಾಯುವಂತೆ ಆಗಿದೆ. ವಿಡೈ ಮಯರ್ಚಿ ಸಿನಿಮಾ ಶೂಟಿಂಗ್ ವೇಳೆ ಡ್ಯೂಪ್ ಸಹಾಯ ಪಡೆಯದೆ ಸ್ವತಃ ಅಜಿತ್ ಕಾರು ಚಲಾಯಿಸುವಾಗ ಕಾರು ಪಲ್ಟಿಯಾಗಿದೆ. ಯುರೋಪಿನಲ್ಲಿ ಈ ಶೂಟಿಂಗ್ ನಡೀತಾ ಇತ್ತು. ಕಾರು ಪಲ್ಟಿಯಾದ ದೃಶ್ಯವು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಈ ಭಯಾನಕ ದೃಶ್ಯವನ್ನ ಪ್ರಚಾರಕ ಸುರೇಶ್ ಚಂದ್ರ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ವಿಡೈ ಮಯರ್ಚಿ ಚಿತ್ರೀಕರಣ ನವೆಂಬರ್ 2023 ಅಂತ ಕ್ಯಾಪ್ಷನ್ ಕೊಟ್ಟಿದ್ದಾರೆ. ಈ ಘಟನೆ ನಡೆದ ಕಾರಿನಲ್ಲಿ ನಟ ಆರವ್ ಕೂಡ ಇದ್ರು. ಯಾರಿಗೂ ಯಾವ ಪೆಟ್ಟು ಆಗದೆ ಆಶ್ಚರ್ಯಕರ ರೀತಿಯಲ್ಲಿ ಎಲ್ಲರೂ ಪಾರಾಗಿದ್ದಾರೆ. ಸಾಮಾನ್ಯವಾಗಿ ಹೀರೋಗಳು ಸ್ಟಂಟ್ ಮಾಡುವಾಗ ಡ್ಯೂಪ್ ಸಹಾಯ ಪಡಿತಾರೆ. ಆದ್ರೆ ಅಜಿತ್ ಡ್ಯೂಪ್ ಸಹಾಯ ಪಡೆದಿಲ್ಲ. ಸ್ವತಃ ಇವರೇ ಕಾರು ಚಲಾಯಿಸಿದ್ದಾರೆ. ಈ ರೀತಿ ಅಜಿತ್ ಸ್ವತಃ ಪಾಲ್ಗೊಳ್ಳೋದು ಬಹುತೇಕ ಕಾಮನ್ ಅಂತ ಇಡೀ ತಮಿಳು ಚಿತ್ರರಂಗಕ್ಕೆ ಗೊತ್ತು. ಇದೊಂದು ಈಗ ಬೆಳಕಿಗೆ ಬಂದಿದೆ ಅಷ್ಟೇ. ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ. ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.